ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 7ನೇ ತರಗತಿ ಮರುಸಿಂಚನ ವಿಜ್ಞಾನ ಚಟುವಟಿಕೆ ಪುಸ್ತಕ ಅಧ್ಯಾಯ 10ರಿಂದ ಅಧ್ಯಾಯ 12ವರೆಗಿನ ಸಂಪೂರ್ಣ ಉತ್ತರಗಳು. ಅಧ್ಯಾಯ 10 ಒಳಾಂಗಣ, ಹೊರಾಂಗಣ ಮತ್ತು ಸ್ಥಳೀಯ ಆಟಗಳು. ಆಟಗಳನ್ನು ಒಳಾಂಗಣ, ಹೊರಾಂಗಣ ಮತ್ತು ಸ್ಥಳೀಯ ಆಟಗಳನ್ನಾಗಿ ವಿಂಗಡಿಸಿರುವುದರ ಕುರಿತು ಶಿಕ್ಷಕರೊಂದಿಗೆ ಚರ್ಚಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಒಂದು ಕೋಷ್ಟಕದಲ್ಲಿ ಭರ್ತಿ ಮಾಡಿ. ಹೆಸರು. ಮೊದಲನೇ ಚಿತ್ರ ಕೇರಂ. ಇದು ಒಳಾಂಗಣ ಆಟ, ಇಂಡೋರ್ ಗೇಮ್ಸ್. ಈ ಆಟನ 2 ಅಥವಾ 4 ಜನ ಆಟ ಆಡ್ಬೋದು. ಸೊ ಈ ಒಂದು ಆಟದಲ್ಲಿ ಕಾಯಿನ್ಸ್ ಅಂತಾರೆ. ಸೊ ಕನ್ನಡದಲ್ಲಿ ಕಪ್ಪು ಕಳಗಳು ಅಂದರೆ ಬಿಳಿ ಕಳಗಳು. 9 ಕಾಯಿನ್ಸ್ ವೈಟ್ ಕಲರ್, 9 ಕಾಯಿನ್ಸ್ ಬ್ಲ್ಯಾಕ್ ಕಲರ್ ಇರುತ್ತೆ. ಒಂದು ಸ್ಟ್ರೈಕರ್ ಇರುತ್ತೆ. ಸೆಕೆಂಡ್ ಗೇಮ್ ನೋಡಿ, ಅದು ಖೋಖೋ. ಸೊ ಈ ಒಂದು ಗೇಮ್ನ ಹೊರಾಂಗಣ ಆಟ ಅಂತಾರೆ. ಅಂದರೆ ಇದು ಔಟ್ಡೋರ್ ಗೇಮ್ಸ್, ನಾವು ಮನೆಯಿಂದ ಹೊರಗಡೆ ಆಟ ಆಡೋದು. ಸೊ ಈ ಒಂದು ಕೋರ್ಟ್ 27x16 ಮೀಟರ್. ಈ ಒಂದು ಆಟದಲ್ಲಿ 12 ಜನ ಆಟಗಾರರು ಇರ್ತಾರೆ. 4 ನಿಮಿಷಗಳ 2 ಇನ್ನಿಂಗ್ಸ್ ಇಂದ ನಾವು ಔಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಟ ಚಿತ್ರ 3ರಲ್ಲಿ ಕಬಡ್ಡಿ. ಇದು ಒಳಾಂಗಣ ಆಟನೂ ಕೂಡ ಆಗುತ್ತೆ, ಹೊರಾಂಗಣ ಆಟ ಕೂಡ ಆಗುತ್ತೆ. ಈ ಒಂದು ಆಟದಲ್ಲಿ ಆಟಗಾರರ ಸಂಖ್ಯೆ 8 ಜನ ಇರ್ತಾರೆ. 13x10 ಮೀಟರ್ ಕ್ರೀಡಾಂಗಣ ಇರಬೇಕು. 40 ನಿಮಿಷಗಳ ಆಟ ಇರುತ್ತೆ ಇದು. ನೆಕ್ಸ್ಟ್ ಚಿತ್ರ ಟೇಬಲ್ ಟೆನ್ನಿಸ್. ಇದು ಒಳಾಂಗಣ ಆಟ, ಇದು ಇಂಡೋರ್ ಗೇಮ್ಸ್. ನಾವು ಈ ಆಟ ಆಡಬೇಕಾದ್ರೆ ನಾವು ಇಂಡೋರ್ ಗೇಮ್ಸ್ ಇದನ್ನು ಯಾರು ಹೊರಗಡೆ ಆಟ ಆಡಲ್ಲ. ಈ ಗೇಮ್ ಆಡಬೇಕಾದ್ರೂ ಕೂಡ 2ರಿಂದ 4 ಜನ ಇರ್ತಾರೆ. ಇದರ ವಿಸ್ತೀರ್ಣ, ಆ ಕೋರ್ಟ್ ವಿಸ್ತೀರ್ಣ 17x7 ಮೀಟರ್ ವಿಸ್ತೀರ್ಣ ಇರುತ್ತೆ ಹಾಗೂ ಎತ್ತರ 5 ಮೀಟರ್ ಎತ್ತರ ಇರುತ್ತೆ. ಸೊ ಈ 4 ಚಿತ್ರಕ್ಕೆ ಉತ್ತರ ಇದು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ ಸೂಚಿತ ಯೋಜನಾ ಕಾರ್ಯ ಅಂದರೆ ಮೌಲ್ಯಾಂಕನ ಪ್ರಶ್ನೆಗಳು. ನಿಮ್ಮ ಊರಿನಲ್ಲಿ ಆಡುವ ಸ್ಥಳೀಯ ಆಟಗಳನ್ನು ಹೆಸರಿಸಿ. ಸ್ಥಳೀಯ ಆಟಗಳು, ಊರುಗಳಲ್ಲಿ ಯಾವ ಆಟಗಳನ್ನ ಆಡ್ತೀರಾ? ಲಗೋರಿ, ಚೌಕಬಾರ, ಚಿನ್ನಿದಾಂಡು, ಗೋಲಿ ಆಟ. ಆಟಗಳನ್ನು ಆಡುವುದರಿಂದ ಆಗುವ ಪ್ರಯೋಜನಗಳೇನು? ಆಟ ಆಡುವುದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ? ಶಾರೀರಿಕ ಆರೋಗ್ಯ, ತೂಕ ನಿರ್ವಹಣೆ, ಮನಃಶಕ್ತಿಯ ಸುಧಾರಣೆ, ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯ ವೃದ್ಧಿ. ಸೊ ಈ ಒಂದು ಉಪಯೋಗಗಳು ಕೂಡ ನಮಗೆ ಆಟವನ್ನು ಆಡಿದ್ರೆ ನಮಗೆ ಯೂಸ್ ಆಗುತ್ತೆ ಅಂತ. ಸೊ ಇವೆರಡು ಪ್ರಶ್ನೆಗಳಿಗೆ ಈ ಒಂದು ಉತ್ತರಗಳನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅಧ್ಯಾಯ 11 ನಕ್ಷೆಯಲ್ಲಿ ಸ್ಥಳ ಗುರುತಿಸುವಿಕೆ. ಇದು ಇಂಡಿಯಾ ಮ್ಯಾಪ್ದೊಂದು ಡ್ರಾಯಿಂಗ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ನಕ್ಷೆಯಲ್ಲಿ ಸ್ಥಳಗಳನ್ನು ಗುರುತಿಸಿರುವುದನ್ನು ತಿಳಿದಿರಿ. ಚಟುವಟಿಕೆ 1. ಈ ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಉತ್ತರ ಪ್ರದೇಶ, ತೆಲಂಗಾಣ, ಅಸ್ಸಾಂ, ಗುಜರಾತ್ ರಾಜ್ಯಗಳಿಗೆ ಸೂಕ್ತವಾದ ಬಣ್ಣವನ್ನು ಹಾಕಿ ಗುರುತಿಸಿ. ಸೊ ಅಲ್ಲಿ ಸ್ಟೇಟ್ನ ಫೈಂಡ್ ಔಟ್ ಮಾಡಿ ನೀವು ಕಲರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ 2ರಲ್ಲಿ ಈ ಕೆಳಗೆ ನೀಡಿರುವ ಸ್ಮಾರಕಗಳು ಇರುವ ಸ್ಥಳಗಳನ್ನು ಹೆಸರಿಸಿ. ಯಾವ ಯಾವ ಪ್ರದೇಶದಲ್ಲಿ ಅಂದರೆ ಯಾವ ಯಾವ ಸ್ಥಳಗಳಲ್ಲಿ ಸ್ಮಾರಕ? ತಾಜ್ ಮಹಲ್ ಆಗ್ರಾದಲ್ಲಿದೆ, ಹಂಪಿ ವಿಜಯನಗರ, ಕೆಂಪುಕೋಟೆ ಡೆಲ್ಲಿಯಲ್ಲಿದೆ, ಕಾಜಿರಂಗ ಉದ್ಯಾನ ಅಸ್ಸಾಮಲ್ಲಿದೆ. ಸೊ ಈ ಥರ ಅಂದರೆ ಅವರು ಕೊಟ್ಟಿರುವಂತಹ ಒಂದು ಮಾನ್ಯುಮೆಂಟ್ಸ್, ಸ್ಮಾರಕಗಳು ಯಾವ ಸ್ಥಳದಲ್ಲಿ ಇದೆ ಅಂತ ನೀವು ಈ ಕಾಲಮಲ್ಲಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅಧ್ಯಾಯ 12. ಈ ಒಂದು ಅಧ್ಯಾಯದಲ್ಲಿ ಸಾಮಾಜಿಕ ಸಮಸ್ಯೆ ಪರಿಹಾರೋಪಾಯಗಳು. ಏನೆಲ್ಲ ಸಾಮಾಜಿಕ ಸಮಸ್ಯೆಗಳಿರುತ್ತೆ? ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಮಕ್ಕಳ ಹಕ್ಕುಗಳ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿದ್ದೀರಿ. ಹಾಗಾದರೆ ನೀವು ತಿಳಿದಿರುವ ಮಕ್ಕಳ ಹಕ್ಕುಗಳನ್ನು ಪಟ್ಟಿ ಮಾಡಿ. ಮಕ್ಕಳಿಗೆ ಬೇಕಾದ ಹಕ್ಕು ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ವಿಕಾಸ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು. ನೆಕ್ಸ್ಟ್ ಕ್ವಶನ್, ಒಂದು ಮಕ್ಕಳ ಹಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ. ಕೆಳಗೆ ನೀಡಿರುವ ಖಾಲಿ ಜಾಗದಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದು ಪೋಸ್ಟರನ್ನು ತಯಾರಿಸಿ. ಸೊ ಮಕ್ಕಳ ಹಕ್ಕುಗಳ ಬಗ್ಗೆ ನೀವು ಒಂದು ಪೋಸ್ಟರನ್ನು ನೀವು ತಯಾರಿಸಬೇಕಾಗುತ್ತೆ. ಈ ಥರ ಪೋಸ್ಟರ್ 2 hands ಮಧ್ಯ 3 peoples. ಸೊ ಈ ಥರ ಪೋಸ್ಟರ್ನ ಬೇಕಾದ್ರೂ ತಯಾರಿಸುತ್ತೆ. ನಿಮಗೆ ಯಾವ ಥರ ಪೋಸ್ಟರ್ನ ತಯಾರಿಸ್ಬೇಕು ಅನಿಸುತ್ತೆ ನೀವು ಆ ಥರ ಒಂದು ಪೋಸ್ಟರ್ನ ಕೂಡ ನೀವು ತಯಾರಿಸ್ಬೋದು. ನೆಕ್ಸ್ಟ್ ಕ್ವಶನ್, ರಚಿಸಿದ ಪೋಸ್ಟರ್ಗೆ ಸಂಬಂಧಿಸಿದ ವಿಷಯವನ್ನು 2-3 ವಾಕ್ಯದಲ್ಲಿ ವಿವರಿಸಿ. ರಕ್ಷಣೆ ಹಕ್ಕು. ಕುಟುಂಬಗಳು ಸಮಾಜದ ಮೂಲಭೂತ ಗುಂಪು ಘಟಕಗಳಾಗಿದೆ ಮತ್ತು ಸಮಾಜ ಮತ್ತು ರಾಜ್ಯದಿಂದ ರಕ್ಷಿಸಲು ಅರ್ಹರಾಗಿರುತ್ತಾರೆ. ಪ್ರತಿ ಮಗುವಿಗೆ ತಾರತಮ್ಯವಿಲ್ಲದೆ ಮಗುವಿಗೆ ರಕ್ಷಣೆಯ ಹಕ್ಕಿದೆ. ಸೊ ಆ ಒಂದು ಪೋಸ್ಟರ್ಗೆ ಸಂಬಂಧಿಸಿದಂತೆ ನೀವು 3 ಲೈನ್ಸ್ನ ನೀವು ಬರೀಬೇಕಾಗುತ್ತೆ. ಸೊ ನಾನು ಈ ಒಂದು ಪೋಸ್ಟರ್ ರಿಲೇಟೆಡ್ ಸೆಂಟೆನ್ಸ್ನ ಬರೆದಿದ್ದೀನಿ. ನೀವು ಯಾವ ಒಂದು ಪೋಸ್ಟರ್ ನೀವು ತಯಾರಿಸ್ತೀರೋ ಆ ಒಂದು ಪೋಸ್ಟರ್ ರಿಲೇಟೆಡ್
ಒಂದು ಸಂದರ್ಭನ ಒಂದು 3 to 4 ಲೈನ್ಸ್ ಅದ್ರ ರಿಲೇಟೆಡ್ ನೀವು ಆನ್ಸರ್ನ ಬರೀರಿ. ಇಲ್ಲಿ ರಕ್ಷಣೆ ಹಕ್ಕು ಅಂದರೆ ಒಂದು ಕುಟುಂಬ ಅಥವಾ ಒಂದು ಸಮಾಜ ಅಂತ ಬಂದಾಗ ನಾವು ಏನು ಮಾಡ್ತೀವಿ, ಮಕ್ಕಳನ್ನು ನಾವು ರಕ್ಷಣೆ ಮಾಡ್ತೀವಿ. ಸೊ ಅದಕ್ಕಾಗಿ ನಾವು ಈ ಟಾಪಿಕ್ನ ಸೆಲೆಕ್ಟ್ ಮಾಡಿದ್ವಿ. ಇದು ರಕ್ಷಿಸಲು ಅರ್ಹರಾಗಿರುತ್ತಾರೆ ಮತ್ತು ಪ್ರತಿ ಮಗುವಿಗೆ ನಾವು ತಾರತಮ್ಯ ಮಾಡಬಾರ್ದು, ಎಲ್ಲರೂ ಒಂದೇ ಅಂತ ನಾವು ಭಾವಿಸ್ಬೇಕು. ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ 2, ಈ ಮುಂದೆ ಒಂದಷ್ಟು ಪಾತ್ರಗಳನ್ನು ನೀಡಲಾಗಿದೆ. ಈ ಪಾತ್ರಗಳು ಹೇಗೆ ನಿತ್ಯ ಜೀವನದಲ್ಲಿ ಮಕ್ಕಳ ಹಕ್ಕುಗಳನ್ನು ಹೇಗೆ ಉಲ್ಲಂಘಿಸುತ್ತಿವೆ ಎಂಬುದನ್ನು ಬರೆಯಿರಿ. ಶಿಕ್ಷಕರು ದೈಹಿಕ ದಂಡನೆ, ಗೆಳೆಯರು ಮಾನಸಿಕ ಕಿರುಕುಳ, ಪೋಷಕರು ಕಟ್ಟುನಿಟ್ಟಿನ ಪಾಲನೆ, ಪೊಲೀಸ್ ಭ್ರಷ್ಟಾಚಾರ, ಡಾಕ್ಟರ್ ಲಿಂಗಪತ್ತೆ ಹಂಚುವಿಕೆ. ಈ ಒಂದಷ್ಟು ಪಾತ್ರಗಳು ಮಕ್ಕಳ ಜೀವನದಲ್ಲಿ ಹಕ್ಕುಗಳು ಉಲ್ಲಂಘಿಸುತ್ತಿವೆ. ಕೆಲವೊಬ್ಬರು ರೂಲ್ಸ್ನ ಬ್ರೇಕ್ ಮಾಡಿರ್ತಾರೆ. ಟೀಚರ್ಸ್ ಮಕ್ಕಳಿಗೆ ತುಂಬಾ ಟಾರ್ಚರ್ ಕೊಡೋದು, ಸೊ ಫ್ರೆಂಡ್ಸ್ ಅವ್ರಿಗೆ ಮಾನಸಿಕ ಕಿರುಕುಳ ಕೊಡೋದು, ಪೋಷಕರು ತುಂಬ ಸ್ಟ್ರಿಕ್ಟಾಗಿ ಮಕ್ಕಳನ್ನ ಬೆಳೆಸೋದು. ಸೊ ಈ ಥರ ಅಂದರೆ ಯಾರ್ಯಾರು ಯಾವ್ಯಾವ ಥರ ಮಕ್ಕಳಿಗೆ ದಿನನಿತ್ಯ ಜೀವನದಲ್ಲಿ ಅವರೊಂದು ಹಕ್ಕುಗಳನ್ನ ಉಲ್ಲಂಘಿಸಿದ್ದಾರೆ ಅಂತ ಈ ಒಂದು ಅಂಶ. ನೆಕ್ಸ್ಟ್ ನಮ್ಮ ಕಲಿಕೆಯ ಅವಲೋಕನ. ಶಾಲೆಯನ್ನು ಬಿಟ್ಟು ಕೆಲಸಕ್ಕೆ ಹೋಗುವುದು. ಈ ಮಕ್ಕಳ ಹಕ್ಕು ಉಲ್ಲಂಘನೆ ಕುರಿತಂತೆ ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಪತ್ರವನ್ನು ಬರೆಯಿರಿ. ಅಂದರೆ ಮಕ್ಕಳ ಒಂದು ಹಕ್ಕುಗಳನ್ನ ಯಾರ್ಯಾರು ಉಲ್ಲಂಘನೆ ಮಾಡ್ತಾ ಇದ್ದಾರೋ ಸೊ ಅಂಥವರ ಮೇಲೆ ನೀವೇನು ಮಾಡ್ತೀರಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಲೆಟರ್ನ ನೀವು ಬರೀತೀರಾ. ಸೊ ಆ ಒಂದು ಲೆಟರ್ನ ನೀವು ಯಾವ ಥರ ಬರೀಬೇಕು ಅಂತ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಚಟುವಟಿಕೆ 2 ಅಂದರೆ ಈ ಮುಂದೆ ಒಂದಷ್ಟು ಪಾತ್ರಗಳು, ಈ ಪಾತ್ರಗಳು ಮಕ್ಕಳ ಒಂದು ಹಕ್ಕನ್ನು ಹೇಗೆ ಉಲ್ಲಂಘಿಸುತ್ತಿದ್ದಾರೆ, ಇದಕ್ಕೆ ನೀವು ಈ ಒಂದು ಆನ್ಸರ್ಸ್ನ ನೀವು ಬರೀರಿ. ಅಥವಾ ನಿಮಗೆ ಬೇರೆ ಥರ ಆನ್ಸರ್ಸ್ ಗೊತ್ತಿದ್ರು ಕೂಡ ನೀವು ಆ ಆನ್ಸರ್ಸ್ನ ಬೇಕಾದ್ರೂ ನೀವು ಅಲ್ಲಿ ಬರಿಬೋದು. ನೆಕ್ಸ್ಟ್ ಇಲ್ಲಿ ನನ್ನ ಕಲಿಕೆ ಅವಲೋಕನ. ಶಾಲೆಯನ್ನು ಬಿಟ್ಟು ಕೆಲಸಕ್ಕೆ ಹೋಗುವುದು. ಸೊ ಲೆಟರ್ ಯಾವ ಥರ ಬರೀತೀರಾ, ಗೆ ಅಂತ ಸ್ಟಾರ್ಟ್ ಮಾಡಬೇಕು, ಅದು ರೈಟ್ ಹ್ಯಾಂಡ್ ಸೈಡಲ್ಲಿ ಬರಬೇಕು. ಅಧ್ಯಕ್ಷರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರಬೇಕು. ಅಧ್ಯಕ್ಷರ ಗ್ರಾಮ ಪಂಚಾಯಿತಿ ಮತ್ತು ಇಂದ. ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ವಿಷಯ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಕುರಿತು. ಮಾನ್ಯರೇ, ನಮ್ಮ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಶಾಲೆಗೆ ಗೈರು ಹಾಜರಾಗಿ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಸೊ ನಮ್ಮ ಶಾಲೆಗೆ ಬರೋ ಮಕ್ಕಳು ಶಾಲೆಗೆ ಬರದೆ ಅವರು ಗೈರು ಹಾಜರಾಗಿ ಅಂದರೆ ಕ್ಲಾಸಸ್ಗೆ ಅವರು ಆಬ್ಸೆಂಟ್ ಆಗಿ ಅವರು ಕೆಲಸಕ್ಕೆ ಹೋಗುತ್ತಿದ್ದಾರೆ. ಆದ್ದರಿಂದ ನೀವು ಕ್ರಮವನ್ನು ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಸೊ ಈ ಥರ ಮಕ್ಕಳು ಬರದೇ ಇರೋದಕ್ಕೆ ನೀವು ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಒಂದು ರೂಲ್ಸ್ನ ನೀವು ಜಾರಿ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಸೊ ತಮ್ಮ ವಿಶ್ವಾಸಿ, ನೀವು ಬೇಕಾದ್ರೆ ನಿಮ್ಮ ಒಂದು ಸಬ್ಜೆಕ್ಟ್ ಏನಿದೆ ಅದನ್ನೇ ಬೇಕಾದ್ರೆ ನೀವು ನೀಟಾಗಿ ಬರೀತೀರಾ ಅಂದರೆ ಇನ್ನೂ 2 or 3 ಲೈನ್ಸ್ ಸೇರಿಸಿ ಬರೀರಿ. ತಮ್ಮ ವಿಶ್ವಾಸಿ ಅಂತ ಬರೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬರೀಬೇಕು. ಇದು 9ರಿಂದ 12ರ ಚಟುವಟಿಕೆ ತನಕ ಉತ್ತರಗಳು. ಥ್ಯಾಂಕ್ ಯು.